ಈ ಮದುವೆ ಮತ್ತು ಅದರ ಒಟ್ಟು ಅದ್ಧೂರಿತನ, ಅದು ಬಳಕೆಯಾದ ರೀತಿ, ಅಲ್ಲಿಯೂ ಕಮರ್ಷಿಯಲ್ಲು, ಅಲ್ಲಿಯೂ ಜಾಹೀರಾತು, ಅದಕ್ಕೂ ಹಣ, ಯಾರು ಮೊಬೈಲನ್ನು ತೆಗೆದುಕೊಂಡು ಒಳಗೆ ಬರಬಾರದು, ಯಾರು ಶೂಟ್ ಮಾಡಬಾರದು, ಈ ರೀತಿಯ ಒಟ್ಟು ಆ ವ್ಯವಸ್ಥೆ ಕೊನೆಗೂ ಅದು ಒಂದು ಸಿನಿಮಾದ ಚಿತ್ರೀಕರಣವೋ ಅನ್ನುವಂಥ ಮಟ್ಟಿಗೆ ನಿಂತಿತೆ ಹೊರತು ಅದು ಎಲ್ಲಿಯೂ ಇಲ್ಲಿಗೆ ತಟ್ಟುವ ಕೆಲಸವನ್ನ ಮಾಡಿಲ್ಲ. ಇವತ್ತು ಒಂದು ಸಿನಿಮಾಕ್ಕೆ ಒಂದು ಸಿನಿಮಾದವರು ಇಲ್ಲಿ ಕೊಕ್ಕೆ ಹಾಕುವುದು ಹೇಗೆ, ಕಲ್ಲು ಹಾಕುವುದು ಹೇಗೆ, ಕತ್ರಿ ಹಾಕುವುದು ಹೇಗೆ ಅಂತ ಹೊಸ ಸಿನಿಮಾದವರಿಗೂ ಹೊಸ ನಿರ್ದೇಶಕರಿಗೂ ಈ ಹಳಬರು ಪ್ರಯತ್ನ ಮಾಡುವಂತ ದುಸ್ಸಾಹಸ ಕಣ್ಣೆದುರು ಇರುವಾಗ ರಕ್ಷಿತ್ ಶೆಟ್ಟಿಗೆ ಎಲ್ಲೋ ಒಂದ್ ಕಡೆ ಅನ್ಯಾಯ ಆಗಿದೆ, ಆದ್ರಿಂದ ಅವ್ರು ಕರೆದ್ರೂ ನಾವು ಹೋಗುದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಇಲ್ಲಿ ಅಂತ ಒಂದು ಕೆಟ್ಟತನ ಇದೆ ಅಂತ ನಾನು ಭಾವಿಸುವುದಿಲ್ಲ. ಹಿತ್ತಲ ಗಿಡ ಮದ್ದಲ್ಲ ಅನ್ನುವ ರೀತಿಯಲ್ಲಿ ನಿಮ್ಮನ್ನ ಬೆಳೆಸಿದ ಆ ಶೆಟ್ರ್ ಗ್ಯಾಂಗನ್ನೇ ಮರ್ತು ಬಿಟ್ರಿ ಅಂತಾದ್ರೆ, ಕನ್ನಡ ಚಿತ್ರರಂಗವನ್ನೇ ಮರ್ತು ಬಿಟ್ರಿ ಅಂತಾದ್ರೆ, ಸರ್ಕಾರದಿಂದ ಒಂದು ಡೆಪ್ಯೂಟಿ CM ಅನ್ನ ಕರೆಸ್ಕೊಂಡ್ರೆ ನಾವೇನೋ ಬಹಳ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೆವು ಅಂತ ನೀವೇನಾದ್ರು ಭಾವಿಸ್ತೀರಿ ಅಂತಾದ್ರೆ, ಇದನ್ನ ನಿಮ್ಮ ಮುಟ್ಟಾಳತನ ಅನ್ಬೇಕೋ, ನಿಮ್ಮ ಅವಜ್ಞೆ ಅನ್ಬೇಕೋ, ಅಥವಾ ನಿಮ್ಮ ಅಹಂಕಾರ ಅನ್ಬೇಕೋ, ಏನ್ ಅನ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಕನ್ನಡವನ್ನು ಮರ್ತರಿ, ಕನ್ನಡ ಚಿತ್ರರಂಗವನ್ನು ಮರ್ತರಿ, ನಿಮಗೆ ತುತ್ತು ಕೊಟ್ಟು, ನೆಲೆ ಕೊಟ್ಟು, ಆಶ್ರಯ ಕೊಟ್ಟು, ಒಂದು ಪಾತ್ರ ಕೊಟ್ಟು, ನಿಮ್ಮನ್ನು ಬೆಳೆಸಿ ಡೆಬ್ಯೂನಲ್ಲಿ ನಿಮಗೆ ಒಂದು ಸೀಮಾ ಅವಾರ್ಡ್ ಬರುವಂತ ಅವಕಾಶವನ್ನ ಕೊಟ್ಟಂತ ಕೈಗಳನ್ನು ಮರ್ತರಿ, ಮನಸ್ಸನ್ನು ಮರ್ತರಿ. ನೀವು ತಿರಸ್ಕರಿಸಿದ್ದೀರಿ ಅನ್ನುವ ಕಾರಣಕ್ಕೆ ರಕ್ಷಿತ್ ಶೆಟ್ಟಿಯ ಮಾನವೋ, ಬೆಲೆಯೋ, ನೆಲೆಯೋ ಅದಕ್ಕೆ ಯಾವುದೇ ರೀತಿಯ ಒಂದು ಕುಂದು ತಗಲಿಲ್ಲ. ನೆನಪಿಡಿ, ಅವರ ವರ್ಚಸ್ಸು ಜಾಸ್ತಿ ಆಗಿದೆ, ಅವರ ವ್ಯಾಲ್ಯೂ ಜಾಸ್ತಿ ಆಗಿದೆ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಕೊನೆಗೂ ನಾವು ಹೇಳಿಕೊಳ್ಬೇಕು, ಕನ್ನಡದ ರಶ್ಮಿಕಾ ಮಂದಣ್ಣ. ಈಗ ಬಹುತೇಕವಾಗಿ ರಶ್ಮಿಕಾ ಮಂದಣ್ಣನ ಬಗ್ಗೆ ಬರೆಯುವ, ಮಾತಾಡುವ ಮಾಧ್ಯಮದ ಪರಿಭಾಷೆ ತೆಲುಗು, ಹಿಂದಿ ಕಲಾವಿದೆ ಅಥವಾ ನಟಿ, ಈ ರೀತಿಯ ಸಂಬೋಧನೆಯೇ ಜಾಸ್ತಿ ಆಗ್ತಾ ಇದೆ. ಕನ್ನಡದ ನಟಿ ರಶ್ಮಿಕಾ ಮಂದಣ್ಣ ಅನ್ನುವಂತ ಹೆಸರನ್ನ ಕೇಳದೆ ಬಹುಕಾಲ ಆಯಿತು. ಅದರ ಮಧ್ಯೆ ಹಿಂದಿ, ತೆಲುಗು, ತಮಿಳು ಯಾವುದೇ ಮೂಲದಿಂದ ಬೆಂಗಳೂರಿನ ನೆಲಕ್ಕೆ, ಕನ್ನಡದ ನೆಲಕ್ಕೆ ಬರುವ ಕಲಾವಿದೆಯರು, ಕಲಾವಿದರು ಕನ್ನಡದಲ್ಲಿ ಮಾತಾಡುವ ಪ್ರಯತ್ನವನ್ನ, ಪ್ರೀತಿಯನ್ನ ತೋರಿಸಿದ್ರು ಕೂಡ ರಶ್ಮಿಕಾ ಮಂದಣ್ಣ ಆ ರೀತಿಯ ಒಂದು ಪ್ರಯತ್ನವನ್ನು ಮಾಡದೇ ಇರುವುದು, ಕನ್ನಡ ನನಗೆ ಒಂದು ರೀತಿಯಲ್ಲಿ ಮರೆತೋಗಿದೆ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇರುವಂಥದ್ದು, ವರ್ತಿಸಿರುವುದು ಕನ್ನಡಿಗರ ಆಕ್ರೋಶಕ್ಕೂ ಬಹಳಷ್ಟು ಸಾರಿ ಕಾರಣ ಆಗಿದೆ. ತೆಲುಗು ಮತ್ತು ಹಿಂದಿಯ ಸಿನಿಮಾದ ಪ್ರಚಾರದ ಭೂಮಿಕೆಯಲ್ಲಿ ಕನ್ನಡದ ಆಚೆಯ ನೆಲದಲ್ಲಿ ಕೂಡ ಕೆಲವರು ಕನ್ನಡದಲ್ಲಿ ಮಾತಾಡಿ ಅದೇ ವೇದಿಕೆಯಲ್ಲಿ ರಶ್ಮಿಕಾ ಮಂದಣ್ಣ ತೆಲುಗು, ಇಂಗ್ಲಿಷೋ, ಹಿಂದಿಯಲ್ಲೋ ಮಾತಾಡಿ ಮುಜುಗರಕ್ಕೆ ಒಳಗಾದದ್ದು ಇದೆ. ತಾಯಿಯನ್ನ ಪ್ರೀತಿಸಲಾರದ ಯಾವ ವ್ಯಕ್ತಿಯೂ ಬೇರೆ ಯಾರನ್ನೂ ಒಂದು ಪ್ರಾಂಜಲವಾಗಿ, ಶುದ್ಧವಾಗಿ, ಪ್ರಾಮಾಣಿಕವಾಗಿ ಪ್ರೀತಿಸಲಾರ ಅನ್ನುವುದು ಹಿರಿಯರ ನುಡಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತಂದ್ರೆ, ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಮದುವೆ ನಿಶ್ಚಿತ ಅನ್ನುವಂಥ ಸುದ್ದಿ ಬಂದ ದಿನದಿಂದಲೂ ಇವತ್ತಿನವರೆಗೂ ನಾನು ಯಾವತ್ತೂ ಮಾತಾಡಿಲ್ಲ. ಬಹಳಷ್ಟು ಮಾಧ್ಯಮಗಳು ರಕ್ಷಿತ್ ಶೆಟ್ಟಿ ಮತ್ತು ಅವರ ಏನು ಎಂಗೇಜ್ಮೆಂಟ್ ಆಗಿ ಅದರ ನಂತರದ ಪರ್ಯಾವಸಾನದ ಒಂದು ಕ್ಷಣಗಳಿಂದ ಹಿಡಿದು ಪ್ರತಿ ಹಂತದಲ್ಲೂ ಎಲ್ಲೋ ಒಂದು ಕಡೆ ರಕ್ಷಿತ್ ಶೆಟ್ಟಿ ಅವರಿಗೆ ಮುಜುಗರ ಆಗುವ ರೀತಿಯಲ್ಲಿ ಮಾಧ್ಯಮಗಳು ವರ್ತಿಸಿದವೆ. ಆದರೆ ಅದು ಜಗತ್ತಿನಲ್ಲಿ ಎಲ್ಲಿಯೂ ಘಟಿಸದ ಘಟನೆ ಏನೂ ಅಲ್ಲ. ಈಗಂತೂ ಮದುವೆ ಎನ್ನುವಂಥ ಪರಿಕ್ರಮ ಎಲ್ಲಿವರೆಗೆ ಬಂದು ನಿಂತಿದೆ ಅಂತಂದ್ರೆ, ಮದುವೆಯ ಮಂಟಪದಲ್ಲಿ ಹೆಣ್ಣುಮಕ್ಕಳ ಕಡೆಯಿಂದಲೇ ಜಾಸ್ತಿ ಆಗ್ತಾ ಇದೆ. ಅದು ಬಹಳ ಯೋಚನೆಗೆ ಯೋಗ್ಯವಾದದ್ದು. ನಾನು ಈ ಹುಡುಗನನ್ನ ಮದುವೆ ಆಗುವುದಿಲ್ಲ ಅಂತ ಎದ್ದು ಹೊರಟ ಘಟನೆ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಹೆಚ್ಚೆಚ್ಚು ಬರ್ತಾ ಇದೆ. ಹಾಗಾಗಿ ಒಂದು ಎಂಗೇಜ್ಮೆಂಟ್ ಆದದ್ದು ಮುರಿದು ಹೋದದ್ರಿಂದ ರಕ್ಷಿತ್ ಶೆಟ್ಟಿಗೆ ಆದಂತ ಅನಾಹುತ ಏನೂ ಇಲ್ಲ, ಅಥವಾ ಈ ದೇಶಕ್ಕೋ, ನಾಡಿಗೋ, ಈ ಸಂಸ್ಕೃತಿಗೋ ಆದಂತ ಯಾವುದೇ ಅನಾಹುತವೂ ಇಲ್ಲ.
ಸಿನಿಮಾದಲ್ಲಿ ಮದುವೆ ಅನ್ನೋದು ಅನುಕೂಲಕ್ಕೆ ತಕ್ಕಂಥ ಒಂದು ವ್ಯವಸ್ಥೆಯಾಗಿದೆಯೇ ಹೊರತು ಅದು ಜೀವನದ ಒಂದು ಪ್ರೀತಿಯ ಅಥವಾ ಒಂದು ನಿಜವಾದಂಥ ಬದುಕಬೇಕು ಅನ್ನುವ ಆಸ್ಥೆಯ ಭಾಗವಾಗಿ ಉಳಿದಿಲ್ಲ. ಈಗ ರಶ್ಮಿಕಾ ಮಂದಣ್ಣ ಮತ್ತು ದೇವರಕೊಂಡ ಅವರ ಮದುವೆಯ ಇಡೀ ಚಿತ್ರಣ ಎಲ್ಲವನ್ನ ನೋಡಿದರೆ ಅದು ಯಾವುದೋ ಒಂದು ಹಿಂದಿ ಸಿನಿಮಾದ ಅದ್ಧೂರಿಯ ಒಂದು ಸೆಟ್ಟಲ್ಲಿ ನಡೆದಂಥ ಶೂಟಿಂಗಿಗೆ ರೀತಿಯೇ ಇದೇ ಹೊರತು ಅದು ಏನು ಭಾವನಾತ್ಮಕವಾಗಿ ತುಂಬ ಜನರಿಗೆ ತಟ್ಟಿದೆ ಮುಟ್ಟಿದೆ ಅಂತ ನಾನಂತೂ ಭಾವಿಸುವುದಿಲ್ಲ. ಅಂದರೆ ಮದುವೆ ಅನ್ನುವಂಥ ಜೀವನದ ಅಮೂಲ್ಯವಾದಂಥ ಒಂದು ಪ್ರಕ್ರಿಯೆ ಇವತ್ತು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಎಷ್ಟು ಅಧಪತನಗೊಂಡಿದೆ, ಮೌಲ್ಯವನ್ನು ಕಳ್ಕೊಂಡಿದೆ, ಮಾನವನ್ನು ಕಳ್ಕೊಂಡಿದೆ, ಸಂವೇದನೆಯನ್ನು ಕಳ್ಕೊಂಡಿದೆ ಅನ್ನೋದಕ್ಕೆ ಈ ಮದುವೆ ಮತ್ತು ಅದರ ಒಟ್ಟು ಅದ್ಧೂರಿತನ, ಅದು ಬಳಕೆಯಾದ ರೀತಿ, ಅಲ್ಲಿಯೂ ಕಮರ್ಷಿಯಲ್ಲು, ಅಲ್ಲಿಯೂ ಜಾಹೀರಾತು, ಅದಕ್ಕೂ ಹಣ, ಯಾರು ಮೊಬೈಲನ್ನು ತೆಗೆದುಕೊಂಡು ಒಳಗೆ ಬರಬಾರ್ದು, ಯಾರೂ ಶೂಟ್ ಮಾಡಬಾರ್ದು, ಈ ರೀತಿಯ ಒಟ್ಟು ಆ ವ್ಯವಸ್ಥೆ ಕೊನೆಗೂ ಅದೊಂದು ಸಿನಿಮಾದ ಚಿತ್ರೀಕರಣವೋ ಅನ್ನುವಂಥ ಮಟ್ಟಿಗೆ ನಿಂತಿತೆ ಹೊರತು ಅದು ಎಲ್ಲಿಯೂ ಇಲ್ಲಿಗೆ ತಟ್ಟುವ ಕೆಲಸವನ್ನು ಮಾಡಿಲ್ಲ. ಅಂದರೆ ಇದು ಕೇವಲ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಅವರ ಮದುವೆಯಷ್ಟೇ ಇಂಥ ಒಂದು ಭಾವನಾತ್ಮಕವಾದಂಥ ಜಗತ್ತಿನ ಆಚೆಯ ತೀರಾ ಕಮರ್ಷಿಯಲ್ ಆದ ಸಮಯ ಸಾಧಕತನಕ್ಕೆ, ಲಾಭ ನಷ್ಟದ ಲೆಕ್ಕಾಚಾರಕ್ಕೆ ಹೊಂದುವ ಒಂದು ವಿದ್ಯಮಾನವಾಗಿಯೋ ಕಾರ್ಯಕ್ರಮವಾಗಿಯೋ ವಿಧಿವಿಧಾನವಾಗಿಯೋ ನಮಗೆ ಕಾಣುವುದು ಸೂಕ್ತ ಅಲ್ಲ. ಅದು ಒಂದು ಸಾಮೂಹಿಕವಾದಂಥ ಸ್ಥಿತಿಯಲ್ಲಿ ನೋಡಬೇಕಾಗಿದೆ. ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಮದುವೆ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ವರ್ತಮಾನದಲ್ಲಿ ಕಾಡ್ತಾ ಇದೆಯಾ ಹೊರತು ಬೇರೆ ಏನೂ ಅಲ್ಲ. ಅಂದರೆ ಸಿನಿಮಾ ಅನ್ನೋದನ್ನ ನಾವು ಭಾವಿಸುವ ರೀತಿಗೂ, ಪ್ರೇಕ್ಷಕ ಅದನ್ನ ಮೈಗೂಡಿಸ್ಕೊಳ್ಳುವ ರೀತಿಗೂ, ಪ್ರೇಕ್ಷಕ ಅದನ್ನ ಮೌಲ್ಯ ಅಂತ ಭಾವಿಸುವ ರೀತಿಗೂ, ಸಿನಿಮಾದ ಒಳಗಡೆ ಪಾತ್ರಧಾರಿಗಳಾಗಿರುವವರು ಕ್ರಿಯೇಟರ್ಸು ಅದನ್ನು ಯಾವ ರೀತಿ ಭಾವಿಸ್ತಾ ಇದ್ದಾರೆ ಅನ್ನುವ ಪ್ರಶ್ನೆಗೆ ಇಂಥ ವಿದ್ಯಮಾನಗಳು ಬಹಳ ಮೂಲಭೂತವಾದಂಥ ಆಕರವಾಗಿ ನಿಲ್ತವೆ ಅಂತ. ನಾವು ಮುಟ್ಟಾಳ್ರು, ನಾವು ಅವರನ್ನು ದೇವರ ಕಣ್ಣಾಗಿ ನೋಡ್ತೇವೆ, ಅವರೇ ಮಾಡಿದ್ದೆಲ್ಲವೂ ಮೌಲ್ಯವಾಗಿ ಸ್ವೀಕರಿಸ್ತೇವೆ. ಅವರ ಚಹರೆಗಳಿಂದ ಹಿಡಿದು, ಅವರ ಬಟ್ಟೆಯಿಂದ ಹಿಡಿದು, ಅವರ ಬವಣೆಯಿಂದ ಹಿಡಿದು, ಅವರ ಹೋರಾಟಗಳಿಂದ ಹಿಡಿದು, ಅಲ್ಲೊಬ್ಬ ಮಾದರಿ ನಾಯಕನಾಗಿ ಕಾಣುವ ರೀತಿಗೆ ಇವೆಲ್ಲದಕ್ಕೆ ನಾವೇನು ಮಾಡ್ತೇವೆ, ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ವೈಯಕ್ತಿಕವಾಗಿ ಒಂದು ಸ್ಪಂದಿಸುವ ನೆಲೆಯಲ್ಲಿ ಅದನ್ನ ಆಕರವಾಗಿ ಸ್ವೀಕರಿಸ್ತೇವಲ್ಲ. ದುಡ್ಡು ಕೊಟ್ಟು ಆ ದುಡ್ಡಿನಿಂದ ಅವರಿಗೂ ಬೇಕಾದ ರೀತಿಯಲ್ಲಿ ಮೌಲ್ಯಗಳ ಅಧಪತನವು ಸಾಮಾಜಿಕ ಸಾಂಸ್ಕೃತಿಕ ನೆಲೆಯಲ್ಲಿ ಮಾಡಬಾರದ ಅತ್ಯಾಚಾರವನ್ನ ಏನೇ ಮಾಡಿದರೂ ಕೂಡ ಅದನ್ನೂ ಸಹಿಸ್ತೇವೆ ಅಂತ. ಒಂದು ಸಾಮಾಜಿಕವಾಗಿ ಮಾದರಿಯಾಗಿ ಬದುಕಬೇಕಾದಂಥ ಒಂದು ಸಿನಿಮಾದ ಮಂದಿಗಳು ವೈಯಕ್ತಿಕವಾಗಿ ಎಷ್ಟು ಕೊಳತೋಗಿದ್ದಾರೆ ಅನ್ನೋದಕ್ಕೆ ಈಗ ದಳಪತಿ ವಿಜಯನ ವೈಯಕ್ತಿಕ ಬದುಕು ಸಾಕ್ಷಿಯಾಗಿ ನಿಲ್ತದೆ. ಕನ್ನಡದಲ್ಲಿಯೂ ಕೂಡ ಅಂಥ ಉದಾಹರಣೆಗಳು ಬೇಕಾದಷ್ಟು, ಹೆಜ್ಜೆ ಹೆಜ್ಜೆಗೆ ಸೊಬಗತನದ ಒಂದು ಸಾಂಸಾರಿಕ ಬದುಕು, ಸಾಮಾಜಿಕವಾಗಿ ಮಾದರಿಯಾಗಿ ನಿಲ್ಲಬಹುದಾದಂಥ ಬದುಕು ಕೆಲವು ಸಿಗುವುದು ನಮಗೆ. ಅದನ್ನು ಹುಡುಕಬೇಕು ಹಗಲಲ್ಲೂ ಟಾರ್ಚ್ ಹಾಕಿ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಒಂದು ಮಾಧ್ಯಮ ಮಾದರಿಯಾಗಿರಬೇಕು, ಮಾಧ್ಯಮದಲ್ಲಿ ಕಾಣಿಸಿಕೊಳ್ಳುವಂಥ ಸಾಮಾಜಿಕ ಮೌಲ್ಯಗಳ ಬಗ್ಗೆ ಮಾತಾಡುವಂಥ, ಮಾದರಿಯ ಬಗ್ಗೆ ಮಾತಾಡುವಂಥ ಒಂದು ಸಿನಿಮಾಗಳು ಅಥವಾ ಸಾಹಿತ್ಯದ ಕೃತಿಗಳು, ಅದರ ಕರ್ತ ಯಾರೇ ಆದರೂ ಕೂಡ ಕನಿಷ್ಠ ಮಟ್ಟದಲ್ಲಿ ಸಮಾಜಕ್ಕೆ ತನ್ನ ಬದುಕನ್ನ, ಭಾವವನ್ನ, ಅದನ್ನ ಮಾದರಿಯಾಗಿ ಸ್ವೀಕರಿಸಲಿಕ್ಕೆ ಒಪ್ಪುವಷ್ಟು ಶ್ರೇಷ್ಠವಾಗಿ ಇಲ್ಲದೆ ಇದ್ರೂ ನಿರಾಕರಿಸುವಷ್ಟು ಕನಿಷ್ಠವಾಗಿರಬಾರ್ದು. ಅಂತ ಒಂದು ಅಧೋಗತಿಗೆ ಇವತ್ತು ಬಹಳಷ್ಟು ಮಾದರಿಗಳು ಸಿಗ್ತವೆ. ಅಂಥ ಮಾದರಿಗಳಲ್ಲಿ ಈ ಮದುವೆಯು ಒಂದು ಅನ್ನುವಂಥ ಹಂತಕ್ಕೆ ನಾವು ಬಂದು ನಿಂತಿದ್ದೇವೆ. ಯಾಕೆ? 2015ರಲ್ಲಿ ರಿಷಬ್ ಶೆಟ್ಟಿ ಅವರ ನಿರ್ದೇಶನ, ರಕ್ಷಿತ್ ಶೆಟ್ಟಿ ಅವರ ಅಭಿನಯ, ಕಿರಿಕ್ ಪಾರ್ಟಿ ಒಂದು ಅತ್ಯದ್ಭುತವಾದಂಥ ಸಿನಿಮಾವಾಗಿ ಹೊರಗೆ ಬಂತು. ಸಿನಿಮಾವನ್ನೇ ಉಸಿರಾಡುವ, ಸಿನಿಮಾವನ್ನೇ ತಿನ್ನುವ, ಸಿನಿಮಾವನ್ನೇ ಬದುಕುವ, ಸಿನಿಮಾಕ್ಕಾಗಿಯೇ ಬದುಕಿದ ಒಂದು ಅಭಿವ್ಯಕ್ತಿಯ ತಂಡದ ಒಂದು ಶ್ರೇಷ್ಠತೆಯ ಮಾನದಂಡವಾಗಿ ಆ ಸಿನಿಮಾ ನಿಂತಿತು. ಅಲ್ಲಿ ಸಾನ್ವಿ ಎನ್ನುವಂಥ ಒಂದು
ಕಾಲೇಜ್ ಹುಡುಗಿ, ಒಂದು ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿ ರಿಷಬ್ ಶೆಟ್ಟಿಯೇ ಆಯ್ಕೆ ಮಾಡಿ ತಂದಂಥ ಹೆಣ್ಣುಮಗಳು ರಶ್ಮಿಕಾ ಮಂದಣ್ಣ. ರಶ್ಮಿಕಾ ಮಂದಣ್ಣ ಅವರ ಮೊದಲ ಚಿತ್ರ. ಆ ಸಿನಿಮಾದ ಅಭಿವ್ಯಕ್ತಿಗೆ ಬೆಸ್ಟ್ ಡೆಬ್ಯೂ ಆಕ್ಟ್ರೆಸ್ ಸೀಮಾ ಅವಾರ್ಡ್ ಕೂಡ ಬಂತು. ಅಲ್ಲಿಂದ ರಶ್ಮಿಕಾ ಮಂದಣ್ಣ ಅಂಜನಿ ಪುತ್ರ, ಚಮಕ್ ಈ 3 ಚಿತ್ರಗಳಲ್ಲಿ ಕನ್ನಡದಲ್ಲಿ ಅಭಿನಯಿಸಿದರು. ತಮ್ಮ ಅಭಿವ್ಯಕ್ತಿಯನ್ನು ಸ್ಥಾಪಿಸಿದರು. ತಾನೊಬ್ಬ ಯಾವುದೇ ಕಥೆಯನ್ನು ಕೊಟ್ಟರು ಅದಕ್ಕೆ ಸರಿಯಾದ ರೀತಿಯಲ್ಲಿ ಪಾತ್ರೋಚಿತವಾಗಿ ಅಭಿವ್ಯಕ್ತಿಸುವ ಒಂದು ಒಳಗುದಿ, ಪ್ರತಿಭೆ, ತಾಕತ್ತು, ರೂಪ ಎಲ್ಲವೂ ಇರುವಂಥ ಒಂದು ಸಮಗ್ರ ನಟಿ ಅನ್ನೋದನ್ನು ಅವರು ಕನ್ನಡದಲ್ಲೂ ಸಾಬೀತು ಮಾಡಿದ್ರು. ಆಮೇಲೆ ತೆಲುಗು, ಹಿಂದಿಗೆ ಅಡಿಯಿಟ್ಟ ಮೇಲೆ ಈ 10 ವರ್ಷಗಳಲ್ಲಿ 2015 ಕಿರಿಕ್ ಪಾರ್ಟಿ ಆರಂಭ, 2016 ಬಿಡುಗಡೆ, 10ರಿಂದ 11 ವರ್ಷದಲ್ಲಿ ಭಾರತೀಯ ಚಿತ್ರರಂಗದಲ್ಲಿ ರಶ್ಮಿಕಾ ಮಂದಣ್ಣ ಬೆಳೆದಂಥ ರೀತಿ ಅದು ಒಂದು ಅಸಾಮಾನ್ಯವಾದಂಥ ದಾಖಲೆ ಮತ್ತು ಯಾವುದೇ ಒಂದು ಪ್ರತಿಭಾನ್ವಿತ ಒಬ್ಬ ಕಲಾವಿದೆಗೆ ಅದೊಂದು ತೋರು ಬೆರಳು, ಮಾದರಿ, ವಿಸ್ಮಯ. ಯಾಕೆಂತಂದ್ರೆ ಅವರಿವತ್ತು ತೆಲುಗು ಮತ್ತು ಹಿಂದಿ ಸೀಮಾ ಫಿಲ್ಮ್ ಫೇವರ್ ಅವಾರ್ಡ್, ಆಮೇಲೆ ಈ ಪ್ರೋಬ್ಸ್ ಇಂಡಿಯಾ 2004 ಅಲ್ಲಿ ಅವರು ಮಿಂಚಿದ್ದು ಲಿಸ್ಟ್ ಆಫ್ 30 ಔಟ್ ಆಫ್ 30 ಅಂದ್ರೆ 30 ಜನರಲ್ಲಿ ಸ್ಪರ್ಧಿಸಿ ಆ 30 ಜನರಲ್ಲಿ ನಂಬರ್ 1 ಆಗಿ ಆಯ್ಕೆಯಾದಂತ ಹುಡುಗಿ. ಈ ರೀತಿಯ ಒಂದು ಸಾಧನೆಯ ಬಗ್ಗೆ ರಶ್ಮಿಕಾ ಮಂದಣ್ಣ ಅವರ ಬಗ್ಗೆ ನಮಗೆ ಅಭಿಮಾನ ಇದೆ. ಆದರೆ ಅವರ ಒಟ್ಟು ನಡೆ ನುಡಿ ತೆಗೆದುಕೊಂಡ ತೀರ್ಮಾನ ಇದೆಯಲ್ಲ, ಅದರ ಬಗ್ಗೆ ಕನ್ನಡಿಗರಿಗೆ ತೀವ್ರವಾದ ಆಕ್ಷೇಪ ಇದೆ. ಒಂದು ಕನ್ನಡ ಭಾಷೆಯನ್ನ ಮರೆತದ್ದು, ಇನ್ನೊಂದು ನಾನು ಎಲ್ಲಿಂದ ಬಂದೆ, ಕಿರಿಕ್ ಪಾರ್ಟಿ ಅಂತ ಸಿನಿಮಾ ಸಿಗದೇ ಇದ್ರೆ ಇವತ್ತು ರಶ್ಮಿಕಾ ಮಂದಣ್ಣ ಅನ್ನುವಂಥ ಹೆಸರು ಭಾರತೀಯ ಚಿತ್ರರಂಗದಲ್ಲಿ ದಾಖಲಾಗ್ತಾ ಇತ್ತೆ. ಈ ಮಟ್ಟಕ್ಕೆ ಅದೃಷ್ಟವೂ ಬೇಕು, ಯೋಗವೂ ಬೇಕು, ಸಾಧನೆಗೆ ಅವರ ಶ್ರಮವೂ ಬೇಕು. ಕೇವಲ ಕಿರಿಕ್ ಪಾರ್ಟಿಯ ಮೂಲಕ ಒಂದು ನಟಿಯಾಗಿ ಅಭಿವ್ಯಕ್ತಿಗೊಂಡ್ಲು ಅನ್ನುವ ಕಾರಣಕ್ಕಾಗಿ ಇವತ್ತು ಅವರು ಭಾರತೀಯ ಚಿತ್ರರಂಗದಲ್ಲಿ ಈ ಮಟ್ಟದಲ್ಲಿ ನಿಂತಿದ್ದಾರೆ ಅಂತ ನಾವು ಭಾವಿಸಿದರೆ ನಮ್ಮಂತ ಮುಟ್ಟಾಳ್ರೆ ಯಾರು ಇಲ್ಲ. ಅದೊಂದು ಕಿಕ್ ಬೋರ್ಡ್, ಅದೊಂದು ಅವಕಾಶ, ಅದೊಂದು ನೆಲೆ. ಅಲ್ಲಿಂದ ಅವರು ಚಿಮ್ಮಿದ ರೀತಿ, ಬಳಸ್ಕೊಂಡ ರೀತಿ, ಬೆಳೆದ ರೀತಿ, ಅದು ಅವರ ವೈಯಕ್ತಿಕ ಶ್ರಮ, ಸಾಧನೆ, ಸಾರ್ಥಕತೆ. ಅದರ ಮಟ್ಟಿಗೆ ಯಾರ್ದು ಮಾತಿಲ್ಲ. ಆದರೆ ಬೆಳವಣಿಗೆಯಲ್ಲಿ ನೀವು ಮೈಗೂಡಿಸ್ಕೊಳ್ಬೇಕಾದಂಥ ವಿನಯ, ಮಾತೃಭೂಮಿ, ಮಾತೃಭಾಷೆ, ಅವಕಾಶ ಕೊಟ್ಟಂತ ಕೈಗಳು, ಅದನ್ನೇ ನೀವು ಮರೆತು ನುಂಗಿ ಇವತ್ತು ಹಿಂದಿ ಮತ್ತು ತೆಲುಗಿನ ನಟಿ ಅನ್ನುವ ರೀತಿಯಲ್ಲಿ ಗುರುತಿಸ್ಕೊಳ್ತಾ ಇರುವಂಥದ್ದು ಇದೆಯಲ್ಲ, ಕನ್ನಡದ ಮೂಲದಿಂದ ನಾನು ಬಂದದ್ದು ಅನ್ನೋದನ್ನ ಮರೆಮಾಚುವ, ಕನ್ನಡದ ಭಾಷೆಯೇ ನನಗೆ ಒಂದು ರೀತಿಯಲ್ಲಿ ಮಾತಾಡಲಿಕ್ಕೆ ಬರುವುದಿಲ್ಲ ಅನ್ನೋದನ್ನು ಹೇಳುವ ಮೂಲಕ ತನ್ನ ಅಂತಾರಾಷ್ಟ್ರೀಯ ಮಟ್ಟದ, ರಾಷ್ಟ್ರ ಮಟ್ಟದ ವೇದಿಕೆಯಲ್ಲಿ ತನ್ನ ಶ್ರೇಷ್ಠತೆಯನ್ನ ದಾಖಲಿಸುವ ಈ ಒಂದು ಗುಣ ಇದೆಯಲ್ಲ, ಅದು ತುಂಬಾ ನೋವಿನ ಮತ್ತು ಹತ್ತಿದ ಏಣಿಯನ್ನೇ ಒದೆದು ಬದುಕುವ ವ್ಯಕ್ತಿಗಳ ಲಕ್ಷಣ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದು ನಿರಂತರವಾಗಿದೆ ಅಂತ. ಈಗ ಒಂದು ಕಡೆ ರಕ್ಷಿತ್ ಶೆಟ್ಟಿ ಅವರ ಒಟ್ಟಿಗಿನ ಆ ಒಂದು ಮದುವೆಯ ಎಂಗೇಜ್ಮೆಂಟ್ ಅನ್ನ ಮುರಿದುಕೊಂಡದ್ದು ಅದು ರಕ್ಷಿತ್ ಶೆಟ್ಟಿಯ ತಪ್ಪಲ್ಲ. ರಕ್ಷಿತ್ ಶೆಟ್ಟಿಯ ವಿನಯದ ಪರಮೋಚ್ಚವಾದಂಥ ಬೀಳ್ಕೊಡುಗೆ ಅದು. ರಕ್ಷಿತ್ ಶೆಟ್ಟಿ ಎಲ್ಲಿಯೂ ಒಂದು ಅಬದ್ಧ ಮಾತಾಡಿಲ್ಲ. ರಕ್ಷಿತ್ ಶೆಟ್ಟಿ ರಶ್ಮಿಕಾ ಮಂದಣ್ಣನ ವಿಷಯದಲ್ಲಿ ಯಾರಾದರೂ ಮಾಧ್ಯಮದವರು ತಪ್ಪಾಗಿ ನಡ್ಕೊಂಡಾಗ್ಲೂ ಕೂಡ ಅವರು ಅದನ್ನು ಸರಿಪಡಿಸುವ ಕೆಲಸವನ್ನ ಮಾಡಿದ್ದಾರೆ. ರಕ್ಷಿತ್ ಶೆಟ್ಟಿ ಕನ್ನಡದ ಒಂದು ಅಪರಂಜಿ, ಕನ್ನಡದ ಅನರ್ಘ್ಯ ರತ್ನ. ಅದು ವಯಸ್ಸು ಕಡಿಮೆ ಇರಬಹುದು, ಆದರೆ ಅನುಭವ ಪ್ರಜ್ಞೆ, ಬದುಕನ್ನ ಮತ್ತು ಸಿನಿಮಾವನ್ನ, ವೃತ್ತಿಯನ್ನ ವೈಯಕ್ತಿಕವಾಗಿ ಈ ರೀತಿಯ ಒಂದು ಘಟನೆ ನಡೆದಾಗ ಅದನ್ನು ಪರಿಭಾವಿಸುವ ರೀತಿ, ಪ್ರತಿಕ್ರಿಯಿಸುವ ರೀತಿ, ಅದು ಮಾಗಿದ ಮನಸ್ಸಿನ ಬಹಳ ದೊಡ್ಡವರ ಲಕ್ಷಣವನ್ನ ರಕ್ಷಿತ್ ಶೆಟ್ಟಿ ಹೊಂದಿದ್ದಾರೆ. ಅವರು ಸಿನಿಮಾದ ಒಳಗೂ ಹೇಗಿರ್ತಾರೋ ಸಿನಿಮಾದ ಹೊರಗೆಯೂ ಹಾಗೆ ಇದ್ದಾರೆ ಅಂತ. ಇವತ್ತಿಗೂ ರಕ್ಷಿತ್ ಶೆಟ್ಟಿ ಬದಲಾಗಿಲ್ಲ. ರಕ್ಷಿತ್ ಶೆಟ್ಟಿ ನಿಜವಾಗಿಯೂ ಕನ್ನಡಕ್ಕೆ ಹೊಸ ತಲೆಮಾರಿನಲ್ಲಿ ಮಾದರಿಯ ಪ್ರಯತ್ನಗಳನ್ನ, ಮಾದರಿಯ ಚಿತ್ರಗಳನ್ನ, ಸೃಜನಾತ್ಮಕ ಕೃತಿಗಳನ್ನ ಕೊಟ್ಟಿದ್ದಾರೆ ಅಂತ. ಉಳಿದವರು ಕಂಡಂತೆ ಥಿಯೇಟರ್ ಅಲ್ಲಿ ಸೋತಿರಬಹುದು, ಇವತ್ತು ಅದು ಒಂದು
ಹೊಸ ನಿರ್ದೇಶಕನಿಗೆ ಒಂದು ಪಠ್ಯ ಪ್ರಜ್ಞೆ ಅಂತ. ಅಭಿನಯದಲ್ಲೂ ಒಬ್ಬ ನಿರ್ದೇಶಕನಾಗಿ ಅವರು ಮಾಡುವ ಸಿನಿಮಾದ ಸೃಜನಾತ್ಮಕ ಅಭಿವ್ಯಕ್ತಿಯಲ್ಲೂ ಏಕ ನೆಲೆಯ ಸಾಧನೆ. ಅವರ ಮೌನ ಅದ್ಭುತವಾದಂಥ ಅವರ ಸಂಯಮವನ್ನು ಸೂಚಿಸ್ತದೆ. ಎಲ್ಲಿಯೂ ಅವರು ಕನಲಿಲ್ಲ, ಕೊರಗಲಿಲ್ಲ, ಹತಾಶರಾಗಲಿಲ್ಲ. ಒಳಗೊಳಗೆ ತಾನು ಭಾವನಾತ್ಮಕವಾಗಿ ಕುದಿದು ಕರಗಿ ನೀರಾಗಿ ಕುಸಿದು ಹರಿದರೂ ಕೂಡ ಎಲ್ಲಿಯೂ ಅದನ್ನ ಅಭಿವ್ಯಕ್ತಿಗೊಳಿಸಿಲ್ಲ. ಅದು ಒಬ್ಬ ವ್ಯಕ್ತಿಯ ಬಹಳ ದೊಡ್ಡ ಗುಣ. ಅದರಲ್ಲೂ ಒಬ್ಬ ಸೂಪರ್ ಸ್ಟಾರೋ ಅಥವಾ ಸಾಮಾಜಿಕವಾಗಿ ಗುರುತಿಸಿಕೊಂಡಂಥ ಒಬ್ಬ ವ್ಯಕ್ತಿ ತನ್ನ ಒಳಗಡೆ ತಾನು ಘನೀಕರಿಸಿಕೊಳ್ಳಬೇಕಾದಂಥ ಒಂದು ಗುಣ ಮತ್ತು ಪ್ರಜ್ಞೆ ಅದು. ಆ ಮಟ್ಟಿಗೆ ನಾವು ರಕ್ಷಿತ್ ಶೆಟ್ಟಿಯನ್ನ ಕನ್ನಡದಲ್ಲಿ ಅವರ ತಲೆಮಾರಿನಲ್ಲಿ ನಿಜವಾಗಿಯೂ ಒಬ್ಬ ಮಾದರಿ ಅಂತ ಭಾವಿಸಬೇಕು. ಸೋಲಿರಲಿ ಗೆಲುವಿರಲಿ ಎಲ್ಲಿಯೂ ಅವರು ಬದಲಾಗಿಲ್ಲ. ರಶ್ಮಿಕಾ ಮಂದಣ್ಣನಂಥ ಒಂದು ಸೂಪರ್ ಸ್ಟಾರಿಣಿ ತನ್ನ ಕಣ್ಣೆದುರೇ ಗಗನಚುಂಬಿಯಾಗಿ ಬೆಳೆದ್ಲು. ತನ್ನ ಒಟ್ಟಿಗೆ ಮದುವೆಯಾಗಿ ಸಪ್ತಪದಿ ತುಳಿಬೇಕಾದಂಥ ಬದುಕನ್ನು ಕಟ್ಟಬೇಕಾದಂಥ ಸಾಂಗತ್ಯದ ಒಂದು ನೆಲೆ ತನ್ನ ಕಣ್ಣೆದುರೇ ಅತ್ಯಂತ ವಿಕ್ಷಿಪ್ತವಾಗಿ ಕುಸಿದು ಬಿದ್ದಾಗಲೂ ಕೂಡ ಅವರು ಹತಾಶರಾಗಿಲ್ಲ. ಸಪ್ತಸಾಗರದಾಚೆ ಅಂತ ಸಿನಿಮಾ ಕೊಟ್ರು, ಚಾರ್ಲಿ ಅಂತ ಸಿನಿಮಾ ಕೊಟ್ರು. ಹೊಸ ಸಿನಿಮಾಕ್ಕೆ ಈಗ ಮತ್ತೆ ಮಗ್ನರಾಗಿ ತಾದಾತ್ಮ್ಯದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರಶ್ಮಿಕಾ ಮಂದಣ್ಣನ ಕಡೆಯಿಂದ ಅವರಿಗಾದಂಥ ಆಘಾತ ಎಷ್ಟು, ನೋವೆಷ್ಟು, ಪ್ರತಿಕ್ರಿಯಾತ್ಮಕವಾಗಿ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಬಂದು ಬಡಿದದ್ದು ಹೇಗೆ, ಅವರು ಪ್ರತಿಕ್ರಿಯಿಸಿದ ಕೆಲವು ಅಂಶಗಳನ್ನೆಲ್ಲ ಎದುರಿಟ್ರೆ ರಶ್ಮಿಕಾ ಮಂದಣ್ಣ ಹೀಗೂ ವರ್ತಿಸಬಹುದೇ ಈ ಬಳುಕು ಬಳ್ಳಿ ಅಂತ ಅನಿಸ್ತದೆ ನಿಮಗೆ. ಈಗಷ್ಟೇ ಮದುವೆ ಆಗಿದೆ, ನಿನ್ನೆ ಅಷ್ಟೇ ರಿಸೆಪ್ಷನ್ ಆಗಿದೆ. ಡಿ.ಕೆ. ಶಿವಕುಮಾರ್ ಹೋಗಿ ಭಾಗವಹಿಸಿದ್ದಾರೆ. ಅದು ಬಿಟ್ಟರೆ ಕನ್ನಡದ ಯಾವುದೇ ಅವರ ಗೆಳತಿ ಬಹುಭಾಷಾ ನಟಿ ಅಶಿಕಾ ರಂಗನಾಥ್ ಒಬ್ಬರು ಬಿಟ್ಟರೆ ಬೇರೆ ಯಾರೂ ಅಲ್ಲಿ ಭಾಗವಹಿಸಿಲ್ಲ. ಇದರ ಅರ್ಥ ಏನು? ಒಂದೋ ಕನ್ನಡದವರಿಗೆ ಕರೆದಿಲ್ಲ, ಕರೆದು ಇವರು ಹೋಗಿಲ್ಲ. ಈ ಎರಡು ಪ್ರಶ್ನೆಯಲ್ಲಿ ನನಗೆ ಅನ್ನಿಸೋದು ಕನ್ನಡದವರಿಗೆ ಏನಾದರೂ ಇನ್ವಿಟೇಷನ್ ಕೊಟ್ಟಿದ್ದೇ ಹೋದಾಗಿದ್ರೆ ಕನ್ನಡ ಚಿತ್ರರಂಗದವರಿಗೆ ತಾಮುಂದು ಅಂತ ಹೋಗುವಂತ ಗಿರಾಕಿಗಳೇ ಹೊರತು ಇವರು ಯಾರು ರಕ್ಷಿತ್ ಶೆಟ್ಟಿಗೆ ಮಾನಸಿಕವಾಗಿ ಭಾವನಾತ್ಮಕವಾಗಿ ಅನ್ಯಾಯ ಆಗಿದೆ, ಆಘಾತ ಆಗಿದೆ. ರಶ್ಮಿಕಾ ಮಂದಣ್ಣ ರಕ್ಷಿತ್ ಶೆಟ್ಟಿಯ ಸೌಜನ್ಯದ ಮೇಲೆ, ಸಾತ್ವಿಕತೆಯ ಮೇಲೆ, ಗುಣಾಢ್ಯತೆಯ ಮೇಲೆ ಸವಾರಿ ಮಾಡಿದ್ದಾಳೆ. ಅದರಿಂದ ನಾವು ಪ್ರತಿಭಟನಾತ್ಮಕವಾಗಿ ಸಾಮೂಹಿಕವಾಗಿ ಹೋಗುವುದಿಲ್ಲ ಅನ್ನುವಂಥ ನಿರ್ಧಾರ ಏನಾದರೂ ತೆಗೆದುಕೊಂಡದ್ದಾದ್ರೆ ಅದೊಂದು ಚರಿತ್ರೆ ಅದು. ಯಾಕಂದ್ರೆ ಇವತ್ತು ಒಂದು ಸಿನಿಮಾಕ್ಕೆ ಒಂದು ಸಿನಿಮಾದವರು ಇಲ್ಲಿ ಕೊಕ್ಕೆ ಹಾಕುವುದು ಹೇಗೆ, ಕಲ್ಲು ಹಾಕುವುದು ಹೇಗೆ, ಕತ್ರಿ ಹಾಕುವುದು ಹೇಗೆ ಅಂತ ಹೊಸ ಸಿನಿಮಾದವರಿಗೂ ಹೊಸ ನಿರ್ದೇಶಕರಿಗೂ ಈ ಹಳಬರು ಪ್ರಯತ್ನ ಮಾಡುವಂಥ ದುಸ್ಸಾಹಸ ಕಣ್ಣೆದುರು ಇರುವಾಗ ರಕ್ಷಿತ್ ಶೆಟ್ಟಿಗೆ ಎಲ್ಲೋ ಒಂದು ಕಡೆ ಅನ್ಯಾಯ ಆಗಿದೆ, ಆದ್ರಿಂದ ಅವ್ರು ಕರೆದರೂ ನಾವು ಹೋಗುವುದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಇಲ್ಲಿ ಅಂತ ಒಂದು ಕೆಟ್ಟತನ ಇದೆ ಅಂತ ನಾನು ಭಾವಿಸುವುದಿಲ್ಲ. ಅಂದರೆ ಕರೆದಿಲ್ಲ, ಇದು ನಾನು ಮಾತಾಡೋದಕ್ಕೆ ಕಾರಣ. ಕನ್ನಡದ ನೆಲದಿಂದ ಹೋದ್ರಿ, ಕನ್ನಡ ಚಿತ್ರದಿಂದ ಬೆಳಗಿದ್ರಿ, ಕನ್ನಡದ ಅತ್ಯಂತ ಉತ್ತಮವಾದಂಥ ಶೆಟ್ರ್ ಗ್ಯಾಂಗು ನಿಮ್ಮನ್ನು ಆಯ್ಕೆ ಮಾಡಿತು. ರಿಷಬ್ ಶೆಟ್ಟಿ ಅಂತ ಒಬ್ಬ ಅದ್ಭುತವಾದಂಥ ನಿರ್ದೇಶಕ ವ್ಯಕ್ತಿ ನಿಮ್ಮನ್ನ ಕರೆದು ಅವಕಾಶ ಕೊಟ್ಟು, ಅವರೆಲ್ಲರೂ ಬಹಳ ಕಷ್ಟದ ದಿನಗಳದು. ಕಿರಿಕ್ ಪಾರ್ಟಿ ಮಾಡಿದಾಗ ಏನು ರಿಷಬ್ ಶೆಟ್ಟಿ ಈ ಮಟ್ಟಕ್ಕೆ ಬೆಳೆದಿರಲಿಲ್ಲ, ರಕ್ಷಿತ್ ಶೆಟ್ಟಿ ಈ ಮಟ್ಟಕ್ಕೆ ಬೆಳೆದಿರಲಿಲ್ಲ, ಅಥವಾ ಅವರ ಇಡೀ ತಂಡ ಈ ಮಟ್ಟಕ್ಕೆ ಬೆಳೆದಿರಲಿಲ್ಲ. ತುತ್ತು 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 ಸೇರಿಸಿ ಒಂದು ಊಟವಾಗಿಸಿದ ಪ್ರಜ್ಞೆ ಅದು. ಅಂಥ ದಿನಗಳಲ್ಲಿ ನಿಮ್ಮನ್ನ ಕರೆದು ಅಂಥ ಒಂದು ಒಳ್ಳೆ ಪಾತ್ರವನ್ನು ಕೊಟ್ಟು, ಅಷ್ಟು ಆ ಪಾತ್ರಕ್ಕೆ ನೀವು ಎಷ್ಟು ಶಕ್ತಿ ತುಂಬಿದ್ದೀರೋ ರಶ್ಮಿಕಾ ಅವರೇ, ಆ ಶಕ್ತಿಯನ್ನ ಆಹ್ವಾನಿಸಿ ನಿಮ್ಮಲ್ಲಿ ಅದನ್ನು ತುಂಬಿ ಆ ಅಭಿವ್ಯಕ್ತಿಯನ್ನ ತೆಗೆದುಕೊಂಡಂತ ರಿಷಬ್ ಮತ್ತು ರಕ್ಷಿತ್ನ ಆ ಒಂದು ಗುಣಾಢ್ಯತೆಯನ್ನ, ಪ್ರಯತ್ನವನ್ನ, ಪ್ರತಿಭೆಯನ್ನ ನೀವು ಮರೆಯಬಾರದು. ಇಡೀ ಚಿತ್ರರಂಗವನ್ನ ಇವತ್ತು ಅವಗಣನೆ ಮಾಡಿದಂಥದ್ದು ಇದೆಯಲ್ಲ, ಇದು ನಿಮ್ಮ ಬೆಳವಣಿಗೆಯ ಪ್ರಜ್ಞೆ ಅಂತ ಭಾವಿಸ್ಬೇಕೋ, ಅಹಂಕಾರ ಅಂತ ಭಾವಿಸ್ಬೇಕೋ, ಅಥವಾ ಕನ್ನಡ ಅಂತಂದ್ರೆ ಹೀಗೆ ಅಂತ ನೀವು ತುಚ್ಛೀಕರಣ ಮಾಡಿದ್ದೀರಿ ಅಂತ ಭಾವಿಸ್ಬೇಕು? ಏನಿದು? ಎಷ್ಟು ಎತ್ತರಕ್ಕೆ ನೀವು ಬೆಳೆತಿರೋ ಆ ಎತ್ತರದಿಂದ ನೀವು ಹೋದ ಜಾಗದ ಆ ಅಂತರ ಇದೆಯಲ್ಲ,
ಅದು ಒಂದು ರೀತಿಯ ಪ್ರಪಾತವಾಗಿ ಬೆಳೆಯುತ್ತದೆ. ಅದನ್ನೇ ರಾಜ್ಕುಮಾರ್ ಹೇಳ್ತಾ ಇದ್ರು, ನೀವು ಬೆಳೆಯುವುದು ಮುಖ್ಯ ಅಲ್ಲ, ಬೆಳೆದ ಮೇಲೆ ನಿಮ್ಮ ಸವೆಸಿದ ದಾರಿಯ ನೆನಪಲ್ಲಿ ನಿಮ್ಮ ವ್ಯಕ್ತಿತ್ವವನ್ನ ಕಟ್ಟಿಕೊಂಡು ಆ ಸಂಯಮವನ್ನ ಉಳಿಸ್ಕೊಳ್ಳೋದಿದೆಯಲ್ಲ, ಅದು ಬಹಳ ದೊಡ್ಡ ಶಕ್ತಿ. ಅದನ್ನೇ ಧಾರಣ ಶಕ್ತಿ ಅಂತ ಹೇಳೋದು. ನಾವು ದರ್ಶನ್ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಅತ್ಯಂತ ನೋವಿನಿಂದ ಈ ರೀತಿಯ ಮಾತನಾಡ್ತೇವೆ. ನಾವು ಎಂಥ ಒಂದು ಅದ್ಭುತವಾದ ಜನಪ್ರಿಯತೆ, ಜನಶಕ್ತಿ, ಜನಪ್ರೀತಿ, ಹಣ, ಅಂತಸ್ಸು ಎಲ್ಲವೂ ದೇವರು ಕೊಟ್ಟುಬಿಟ್ಟ. ಆದರೆ ಅದನ್ನ ಧಾರಣ ಮಾಡಿಕೊಳ್ಳುವ ಶಕ್ತಿ, ಉಳಿಸಿಕೊಳ್ಳುವ ಸಂಯಮ, ಸಮಾಜದ ಮಧ್ಯೆ ಒಂದೇ ಒಂದು ಬೆರಳು ತನ್ನ ಬಗ್ಗೆ ತೋರಿಸಲಾರದಂತೆ ಬದುಕುವಂತ ಒಂದು ಶಕ್ತಿ ಸಂಚಯ ಅದು ಆಗ್ಲಿಲ್ವಲ್ಲ ಅನ್ನೋದು ನಮ್ಮ ಪಶ್ಚಾತ್ತಾಪ. ನಿಮ್ಮ ಬಗ್ಗೂ ಅದೇನೆ. ನೀವತ್ತು ವಿಜಯ್ ದೇವರಕೊಂಡ ಮದುವೆ ಆದ್ರಿ, ಒಂದು ದಶಕದಲ್ಲಿ ಇಡೀ ಭಾರತೀಯ ಚಿತ್ರರಂಗದ ಕಣ್ಮಣಿ ಆದ್ರಿ, ನಿಮ್ಮ ಯೋಗ್ಯತೆಗೆ ಸಿಗಬೇಕಾದ ಎಲ್ಲ ಪ್ರಶಸ್ತಿ ಪಾರಮ್ಯ ಸಿಕ್ಕಿತು, ಕನ್ನಡಕ್ಕೆ ಹೆಮ್ಮೆ ಅನ್ನುವ ರೀತಿಯಲ್ಲಿ ನಾವೆಲ್ಲ ಭಾವಿಸಿದರೆ, ನೀವು ಹಿತ್ತಲಗಿಡ ಮದ್ದಲ್ಲ ಅನ್ನುವ ರೀತಿಯಲ್ಲಿ ನಿಮ್ಮನ್ನ ಬೆಳೆಸಿದ ಆ ಶೆಟ್ರ್ ಗ್ಯಾಂಗನ್ನೇ ಮರ್ತು ಬಿಟ್ರಿ ಅಂತಾದ್ರೆ, ಕನ್ನಡ ಚಿತ್ರರಂಗವನ್ನೇ ಮರ್ತು ಬಿಟ್ರಿ ಅಂತಾದ್ರೆ, ಸರ್ಕಾರದಿಂದ ಒಂದು ಡೆಪ್ಯೂಟಿ CM ಅನ್ನ ಕರೆಸ್ಕೊಂಡ್ರೆ ನಾವೇನೋ ಬಹಳ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೆವು ಅಂತ ನೀವೇನಾದ್ರು ಭಾವಿಸ್ತೀರಿ ಅಂತಾದ್ರೆ, ಇದನ್ನ ನಿಮ್ಮ ಮುಟ್ಟಾಳತನ ಅನ್ಬೇಕೋ, ನಿಮ್ಮ ಅವಜ್ಞೆ ಅನ್ಬೇಕೋ, ಅಥವಾ ನಿಮ್ಮ ಅಹಂಕಾರ ಅನ್ಬೇಕೋ, ಏನನ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ನೀವು ಎಲ್ಲೇ ಹೋಗಿ, ಏನೇ ಆಗಿ, ಎಲ್ಲಾದರೂ ಇರು, ಎಂತಾದರೂ ಇರು, ನೀ ಕನ್ನಡಿಗನಾಗಿರು, ಕನ್ನಡವಾಗಿರು. ಕುವೆಂಪು ಅವರು ಹೇಳಿದ್ದು. ಕನ್ನಡವನ್ನು ಮರ್ತರಿ, ಕನ್ನಡ ಚಿತ್ರರಂಗವನ್ನು ಮರ್ತರಿ. ನಿಮಗೆ ತುತ್ತು ಕೊಟ್ಟು, ನೆಲೆ ಕೊಟ್ಟು, ಆಶ್ರಯ ಕೊಟ್ಟು, ಒಂದು ಪಾತ್ರ ಕೊಟ್ಟು ನಿಮ್ಮನ್ನು ಬೆಳೆಸಿ ಡೆಬ್ಯೂನಲ್ಲಿ ನಿಮಗೆ ಒಂದು ಸೀಮಾ ಅವಾರ್ಡ್ ಬರುವಂತ ಅವಕಾಶವನ್ನ ಕೊಟ್ಟಂತ ಕೈಗಳನ್ನು ಮರ್ತರಿ, ಮನಸ್ಸನ್ನು ಮರ್ತರಿ. ರಕ್ಷಿತನಿಗಂತೂ ಆಗಿದೆ ಅನ್ಯಾಯ, ಅದು ಪ್ರಶ್ನೆ ಬೇರೆ. ಬೆಳೆದ ಇಡೀ ಒಂದು ವಿಶ್ವವೇ ನಿಮ್ಮೆದುರು ಅನಾವರಣಗೊಂಡಾಗ ರಕ್ಷಿತ್ ನಿಮಗೆ ಯಕ್ಕಶ್ಚಿತವಾಗಿ ಕಂಡುಬಿಟ್ರು. ದೇವರಕೊಂಡ ಇವತ್ತು ಮಾದರಿಯಾಗಿ ಬದುಕಿದ ಪುರುಷನೇನಲ್ಲ. ದೇವರಕೊಂಡ ಏನು, ಹೇಗೆ ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿದೆ. ಭಾರತೀಯ ಸಂಪ್ರದಾಯ, ನಮ್ಮ ಶಾಸ್ತ್ರ, ನಮ್ಮ ನಡೆ, ನಮ್ಮ ಬಟ್ಟೆ ಬರೆ, ಇದೆಲ್ಲವನ್ನ ಅವತ್ತು ಅದರ ಒಂದು ಅದ್ಭುತ ಸ್ವರೂಪಿಯಾಗಿ ಮದುವೆಯಲ್ಲಿ ಕಾಣಿಸ್ಕೊಂಡಾಗ ನಮಗೂ ಝಲ್ ಅನ್ನಿಸ್ತು, ಜುಮ್ ಅನ್ನಿಸ್ತು, ಖುಷಿ ಆಯ್ತು. ವಿಜಯ್ ದೇವರಕೊಂಡ ಈ ಎತ್ತರಕ್ಕೆ ಬೆಳೆದ್ರು ನಮ್ಮ ಸಂಪ್ರದಾಯವನ್ನ ಬಿಡ್ಲಿಲ್ವಲ್ಲ ಅಂತ ಬಹಳ ಸಂತೋಷ ಆಯ್ತು. ಅದು ಬೇರೆ. ನಿಮ್ಮ ವೈವಾಹಿಕ ಜೀವನ ಅತ್ಯಂತ ಸುಖ ಮತ್ತು ಸಮೃದ್ಧವಾಗಿ ಬೆಳೀಲಿ. ಹೀಗಿದ್ದ ಮನುಷ್ಯ ಹಾಗೇ ಇರಬೇಕು ಅಂತಿಲ್ವಲ್ಲ. ನಿಮ್ಮ ಕೈ ಹಿಡಿದು ಇವತ್ತು ಅದ್ಭುತವಾಗಿ ಬದಲಾಗಬಹುದು, ಗೊತ್ತಿಲ್ಲ. ಆದರೆ ನೀವು ತಿರಸ್ಕರಿಸಿದ್ದೀರಿ ಅನ್ನುವ ಕಾರಣಕ್ಕೆ ರಕ್ಷಿತ್ ಶೆಟ್ಟಿಯ ಮಾನವೋ, ಬೆಲೆಯೋ, ನೆಲೆಯೋ ಅದಕ್ಕೆ ಯಾವುದೇ ರೀತಿಯ ಒಂದು ಕುಂದು ತಗಲಿಲ್ಲ. ನೆನಪಿಡಿ, ಅವರ ವರ್ಚಸ್ಸು ಜಾಸ್ತಿ ಆಗಿದೆ, ಅವರ ವ್ಯಾಲ್ಯೂ ಜಾಸ್ತಿ ಆಗಿದೆ, ಅವರ ಇಡೀ ಗಾಂಭೀರ್ಯಕ್ಕೆ ಒಂದು ಮುಕುಟದ ರೀತಿಯಲ್ಲಿ ಇವತ್ತು ನೀವು ಅವರಿಂದ ಹೊರಗಡೆ ಹೋದದ್ದು ಅವರಿಗೆ ಒಂದು ಬೇರೆ ರೀತಿಯ ಇಮೇಜ್ ಅನ್ನ ತಂದಿದೆ. ರಕ್ಷಿತ್ ಶೆಟ್ಟಿಗೆ ರಶ್ಮಿಕಾ ಮಂದಣ್ಣ ಬೇಡಾಗಿತ್ತು ಅನ್ನುವ ಭಾವವೇ, ಅವರು ಬಿಟ್ಟೋದದ್ದೇ ಒಳ್ಳೆದಾಯ್ತು ಅನ್ನುವ ರೀತಿಯಲ್ಲಿ ಇವತ್ತು ಪ್ರಪಂಚ ಭಾವಿಸಿದೆ. ಅದು ರಕ್ಷಿತ್ ಶೆಟ್ಟಿಯನ್ನ ಪ್ರೀತಿಸುವ ಜನ ಮತ್ತು ಸಮಾಜ, ಸಮೂಹ ಅವರಿಗೆ ಕೊಟ್ಟ ಉಡುಗೊರೆ ಪ್ರೀತಿ. ಆದರೆ ನೀವು ಅದನ್ನು ಮೀರಬೇಕಿತ್ತು. ಕನ್ನಡವನ್ನ, ಕನ್ನಡ ಚಿತ್ರರಂಗವನ್ನ, ನಿಮ್ಮನ್ನು ಬೆಳೆಸಿದವರನ್ನ ನೀವು ಅವಜ್ಞೆ ಮಾಡುವ ಮೂಲಕ ಇವತ್ತು ರಕ್ಷಿತ್ ಶೆಟ್ಟಿ ಅವರ ಯೋಗ್ಯತೆ ಏನು, ಮೌಲ್ಯ ಏನು ಅನ್ನೋದು ಸ್ಥಾಪಿತ ಆಯಿತು. ನೀವೇನು ಅನ್ನೋದು ಕೂಡ ಜನರಿಗೆ ಅರ್ಥ ಆಯ್ತು. ನನ್ನ ವಿನಂತಿ ಇಷ್ಟೇ, ಇನ್ನೂ ಬೆಳೆಯಿರಿ, ಇನ್ನೂ ಚೆನ್ನಾಗಿ ಬೆಳೆಯಿರಿ, ಇನ್ನೂ ಶ್ರೇಯಸ್ಕರವಾಗಿ ಬೆಳೆಯಿರಿ. ಇವತ್ತು ನೀವು ದಾಂಪತ್ಯಕ್ಕೆ ಕಾಲಿಟ್ಟಿದ್ದೀರಿ, ನಿಮ್ಮ ದಾಂಪತ್ಯ ಜೀವನವು ಕೂಡ ಮಾದರಿಯಾಗಲಿ ನಾವು ಆಶಿಸ್ತೇವೆ. ಆದರೆ ಹೆತ್ತ ತಾಯಿ ಕೇವಲ ಕರುಳಿ ಬಳ್ಳಿಗೆ ಹೆತ್ತ ತಾಯಿ ಅಂತ ಬಳಸುವುದಿಲ್ಲ ನಾನು. ಕನ್ನಡದ ನೆಲೆ, ನಿಮಗೆ ಅವಕಾಶ ಕೊಟ್ಟವರು, ಕಿರಿಕ್ ಪಾರ್ಟಿಯ ಕುಟುಂಬ, ಅದನ್ನ ಮರೆತು ನೀವು ಇವತ್ತು ಮದುವೆಯಾಗಿ ಸಂಭ್ರಮಿಸ್ತಾ ಇರುವ ಸಂಭ್ರಮಕ್ಕೆ ಎಲ್ಲೋ ಒಂದು ಕಡೆ ಅದು ಒಂದು ಕಪ್ಪು ಚುಕ್ಕೆ, ಕಳಂಕ ನೀವೇ ತಂದುಕೊಂಡ್ರಿ ಅಂತ ನನಗೆ ನೋವಾಯ್ತು. ಆದ್ರಿಂದ ಇಷ್ಟು ಮಾತಾಡಿದೆ. ವಿನಯ
ವಿದ್ಯೆಗೆ ಶೋಭೆಯನ್ನು ತರ್ತದೆ. ವಿದ್ಯೆ ವಿನಯೇನ ಶೋಭಿತೆ. ರಾಜ್ಕುಮಾರ್ ಅಂತವ್ರು ಹುಟ್ಟಿದ ನೆಲದಲ್ಲಿ ಹುಟ್ಟಿದವ್ರು ನೀವು. ರಾಜ್ಕುಮಾರರು ಬಣ್ಣ ಹಚ್ಚಿದ ಆ ಬಣ್ಣದ ಲೋಕದಲ್ಲಿ ನೀವು ಅಂಬೆಗಾಲಿಟ್ಟು ಇವತ್ತು ಬೆಳೆತಾ ಹೊರಟಂತ ಅವರು. ಸ್ವಲ್ಪ ಹಿಂತಿರುಗಿ ನೋಡಿ, ನಮ್ಮಲ್ಲಿ ಪಂಚಭಾಷಾ ನಟಿಯರು, ಸರೋಜಾದೇವಿ ಇರ್ಬೋದು, ಭಾರತಿಯವರು ಇರ್ಬೋದು, ಎಂತೆಂಥವ್ರು ಇದ್ದಾರೆ ಇಲ್ಲಿ. ಹೇಗಿದ್ದಾರೆ ಅವರು? ಯಾರು ಮರ್ತಿಲ್ಲ ಬಂದ ದಾರಿಯನ್ನ ಮರ್ತವ್ರು ಯಾರು ಉಳಿದೂ ಇಲ್ಲ. ಉಲ್ಕೆಗಳಾಗೆ ಉದುರೋಗಿದ್ದಾರೆ ಚರಿತ್ರೆಯಲ್ಲಿ. ಆದ್ರಿಂದ ನಿಮ್ಮ ಬಗ್ಗೆ ಪ್ರೀತಿ, ವಿಶ್ವಾಸ, ಕಾಳಜಿ, ನಮ್ಮವರು ಅನ್ನುವ ಭಾವ ಇದ್ದದ್ರಿಂದ ಇಷ್ಟು ಮಾತನ್ನು ಆಡಬೇಕಾಯ್ತು. ನೀವು ಮದುವೆಯಾದದ್ದು, ಆ ಮದುವೆಯನ್ನು ದಾಖಲೆ ಮಾಡಿದ್ದು, ಇಡೀ ಪ್ರಪಂಚವೇ ನಿಮ್ಮ ಕಡೆ ನೋಡುವಾಗೆ ಮಾಡಿದ್ದು, ಪ್ರತಿಯೊಂದು ವಿಷಯದಲ್ಲೂ ಅದನ್ನು ಸಾಂಪ್ರದಾಯಿಕವಾದಂಥ ಒಂದು ಮುದ್ರೆ ಒತ್ತು ಹಾಗೆ ನೀವು ನಡ್ಕೊಂಡ ರೀತಿ ನಿಮ್ಮಿಬ್ಬರಿಗೂ ನಾವು ಅಭಿನಂದಿಸ್ತೇವೆ. ಆದರೆ ಕನ್ನಡವನ್ನು ಮರ್ತರಿ, ಉಂಡ ಮನೆಯ ಗಳ ಎಣಿಸುವ ಹಾಗೆ ಮಾಡಿದ್ರಿ, ತುತ್ತು ಕೊಟ್ಟ ಕೈಯನ್ನ ಕಚ್ಚಿದ್ರಿ. ಇವೆಲ್ಲ ಇದೆಯಲ್ಲ, ಇದು ಸರಿಯಾದ ದಾರಿ ಅಲ್ಲ. ಸಾರಿ. ನಮಸ್ತೆ.